ನಮಸ್ಕಾರ ಗೆಳೆಯರೆ. ಈ ವಾರ ಅಂದರೆ ಒಂದು ವಾರದಲ್ಲಿ ನಡೆದಿರಬಹುದಾದಂಥ ಹಲವು ಘಟನೆಗಳ ಕೆಲವು ವಿಚಾರಗಳನ್ನು ಮಾತ್ರ ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ನಾಳೆ 30ನೇ ತಾರೀಕು ಯುಗಾದಿ ಹಬ್ಬ, ಅಂದರೆ ನಮಗೆ ಹೊಸ ವರ್ಷ, ಹೊಸ ಬೇವು, ಹೊಸ ಚಿಗುರು, ಮಾವು, ಚಿಗುರು, ಬೇವು ಎಲ್ಲವೂ ಈ ಥರದ ಒಂದು ಹಬ್ಬದ ವಾತಾವರಣ. ಅದರ ನಡುವೆ ಮತ್ತೊಂದು ಹಬ್ಬ ಮುಸ್ಲಿಂ ಬಾಂಧವರದು, ಅದು ನಮ್ಮ ಏನು ರಂಜಾನ್ ಹಬ್ಬದ ಕಾರ್ಯಕ್ರಮ. ಹಾಗಾಗಿ ಮೊದಲಿಗೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಅದು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಆಗ್ಬಿಡ್ತಾ ಆಗಲಿ ನನಗೆ. ಕಾರಣ ಏನಿಲ್ಲ, ಭಾಳ ಸಿಂಪಲ್ ಇದು. ಏನು ಈ ವಾರ ಎಲ್ಲ ನಡೆದಿದ್ದು ಒಂದು ಘಟನೆ. ಮೊದಲೇದು ಸ್ಪೀಕರ್ ಆದಂಥ UT ಖಾದರ್ ಅವರು ಈ MLAಗಳನ್ನು BJP MLAಗಳನ್ನು ಸಸ್ಪೆಂಡ್ ಮಾಡಿದ್ದು, 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರ ಬಗ್ಗೆ ದೊಡ್ಡ ಚರ್ಚೆ, ದೊಡ್ಡ ವಿವಾದ, ಗಲಾಟೆ ನಡೆದಿತ್ತು. ಅದು ಸಸ್ಪೆಂಡ್ ಮಾಡಿದ್ದು ಅದು ಸ್ಪೀಕರ್ಗೆ ಪರಮಾಧಿಕಾರವೋ ಏನೋ, ಅದು ಟೆಕ್ನಿಕಲ್ ವಿಷಯ ನಾನು ಮಾತಾಡೋಕ್ಕೆ ಬರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಬ್ಬ ಪತ್ರಕರ್ತರ ಬಗ್ಗೆ ಮಾತಾಡಬೇಕಾಗತ್ತೆ. ನಾನು ಒಂದು ಕಡೆಗೆ ಅಂದ್ಕೊಂಡಿದ್ದೆ, ಒಂದು ಟೈಮಲ್ಲಿ, ಅಂದರೆ ಕರ್ನಾಟಕದಲ್ಲಿ ಏನಾದರೂ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಈಗಿನ ಈ TV ಚಾನಲ್ಲು, ಈ ಪೇಪರ್ಗಳು ಎಲ್ಲದರಲ್ಲೂ ಭಾಳಷ್ಟು ಕೆಲಸ ಮಾಡಿದ್ರು. ಅಂದರೆ ಒಂದು ಶಶಿಧರ್ ಭಟ್ರು, ಮತ್ತೊಬ್ಬರು ರಂಗಣ್ಣ ಅಂತ, ಅಂದರೆ ಪಬ್ಲಿಕ್ TV ರಂಗಣ್ಣವರು. ನಾನು ಆತನ ಸಿಂಗ್ಯುಲರಾಗಿ ಮಾತಾಡೋದಿಲ್ಲ, ಅಂದರೆ ರಂಗಣ್ಣವರೇ ಅಂತ ಕೇಳ್ತೀನಿ. ಈ ರಂಗಣ್ಣವರು ಮೈ ಮೇಲೆ ಬರ ಬಡ್ದಂಗೆ, ದೆವ್ವ ಬಂದಂಗೆ ಕೂತ್ಕೊಂಡು ಅದೇನು ಒಂದು ಪಕ್ಷದ ವಕ್ತಾರನಂಗೆ ಮಾತಾಡ್ಬಿಟ್ರೆ, UT ಖಾದರ್ ಏನು ತಲವಾರು ಹಿಡ್ಕೊಂಬಂದಿದ್ದಾರ, ಅದೇನು ಮಾಡ್ತಾರೆ, ಇದೇನು ಹೇಳ್ರಿ, ಏನ್ರಿ ಇದು ಕತೆ, ಅವ್ರ ಅಪ್ಪನ ಮನೆ ಆಸ್ತಿನ, ಏನಿದು ಭಾಷೆ ಬಗ್ಗೆ ಸ್ವಲ್ಪನಾದರೂ ಗಮನ, ಒಂದು ಗಾಂಭೀರ್ಯನಾದರೂ ಬೇಡವೇ ನಮ್ಮ ಮೀಡಿಯಾದವ್ರಿಗೆ? ಅಂದರೆ ಯಾವನೋ ಒಬ್ಬ ತುತ್ತು ಕೊಡ್ತಾನೆ ಅನ್ನೋ ಕಾರಣಕ್ಕೆ ಅನ್ನೋದು ಏನೋ ಮಾಡೋದಲ್ರಿ. ರಂಗಣ್ಣವ್ರೆ, ನಿನ್ನ ಬಗ್ಗೆ ಇದ್ದಂಥ ಒಂದು ಸಣ್ಣ ಆ ಪ್ರೀತಿನೂ ಕಳ್ಕೊಳ್ತೀರಲ್ರಿ ಜನರ ಜೊತೆಗೆ. ಯಾರನ್ನಾಗಲಿ ಪಬ್ಲಿಕ್ TV ಅಂತ ಹೇಳಿದ್ರೆ ಇದ್ದಕ್ಕಿದ್ದಂಗೆ ರಾತ್ರಿ 9 ಗಂಟೆಗೆ ನೋಡ್ಬೇಕನ್ರಿ ಆತನ ಮಾತು, ಆತನ ಕತೆ, ಆ ಕುಣಿಯೋದು, ನಗಿಯೋದು ಮತ್ತು ಲಗಾಟಿ ಹೊಡೆಯೋದು ಅಂತ. ಬಹುಶಃ ಅದೊಂದು ಲಗಾಟಿ ಒಂದು ಹೊಡೆದಿಲ್ಲ ಅಷ್ಟೇ, ಅಥವಾ ಲಗಾಟಿನೂ ಹೊಡಿತಿದ್ದೇನೋ ಗೊತ್ತಿಲ್ಲ. ಆದರೆ ಈ ಥರದಂಥ ಮಾತಾಡೋದು ಇದೆಯಲ್ಲ, ಯಾರೇ ಒಬ್ಬ ಸ್ಪೀಕರ್ ಬಗ್ಗೆ ಒಬ್ಬ ಘನಗಾಂಭೀರ್ಯ ಇರ್ಬೋದಂತ ಒಬ್ಬ ಪತ್ರಕರ್ತ ಸಿಂಗ್ಯುಲರಾಗಿ ಮಾತಾಡೋದಾಗಲಿ, ಅವ್ರ ಬಗ್ಗೆ ಅವಹೇಳನಕಾರಿ ಅಂತ ಮಾತಾಡೋದಾಗಲಿ ಅಲ್ಲ. ಅದು ನೀವು ಸ್ಪೀಕರ್ಗೆ ಅವಮಾನ ಮಾಡೋದು, ಅಂದರೆ ಸ್ಪೀಕರ್ ಜಾಗಕ್ಕೆ ಅವಮಾನ ಮಾಡೋಂಥದ್ದು. UT ಖಾದರ್ಗೆ ಅಲ್ಲ ಅದು. ಆಯಿತು, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಹಂಗಾದರೆ ಈ ಹಿಂದೆ ಅದೇ ನಿಮ್ಮ BJP ಸರ್ಕಾರ ಇದ್ದಾಗ, ಅಂದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಅವಾಗೇನು ಆತನಿಗೆ ಅವರ BJPಗೇನು ಫುಲ್ ಮೆಜಾರಿಟಿ ಏನಿರಲಿಲ್ಲ. ಅವಾಗ ಪಕ್ಷೇತರರೆಲ್ಲರೂ ಬೆಂಬಲಿಸಿರೋದ್ರಿಂದ ಆತನ ಏನೋ ಮುಖ್ಯಮಂತ್ರಿಯನ್ನು ಮಾಡಿದರು. ಮತ್ತೇನೋ ಘಟನೆ ನಡೆದೋಯ್ತು, ಅವಾಗ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದರು. ಅವಾಗ ಏನಾಯಿತು? ಅವಾಗ ಯಾಕೆ ನೀವು ಮಾತಾಡಲಿಲ್ಲ? ಅಲ್ರಿ, ಒಬ್ಬ ಚುನಾಯಿತ ಪ್ರತಿನಿಧಿಗಳು, ಅವ್ರು ಯಾವುದೋ BJPಯ ಸದಸ್ಯತ್ವವನ್ನು ಪಡೆದುಕೊಂಡಿರಲಿಲ್ಲ. ಅವ್ರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಮತ್ತೆ ತಮ್ಮ ಶಾಸಕತನವನ್ನು ತಗೊಂಬಂದಂಗಾಯ್ತು. ಅಂದರೆ BJPಯವ್ರು ಮಾಡಿದಾಗ ಮಾತ್ರ ನೀನು ಕುಣಿದು ಕುಪ್ಪಳಿಸೋರು, ಈ ಕಾಂಗ್ರೆಸ್ ಅವ್ರು ಮಾಡಿದ ತಕ್ಷಣ ನೀವು ಅದರ ಬಗ್ಗೆ ಏನು ಪುಂಖಾನುಪುಂಖಾನವಾಗಿ ಭಾಷಣ ತೆರೆಯೋದು, ಬೈಯೋದಾಗಲಿ ಯಾವನ್ರಿ ಹೇಳ್ತಾನೆ ನಿಮ್ಮಂಥ ಪತ್ರಕರ್ತರಿಗೆ? ನನಗೂ ನನ್ನನ್ನು ಒಳಗೊಂಡಂತೆ ಒಬ್ಬ ಪತ್ರಕರ್ತರ ಬಗ್ಗೆ ಮಾತನಾಡಬೇಕಾದ್ರೆ, ಅಥವಾ ಒಬ್ಬ ಪತ್ರಕರ್ತರ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು. ಹಂಗಾದ್ರೆ ದೇವೇಗೌಡರು ನಾವು ಸಿಂಗ್ಯುಲರಾಗಿ ಮಾತಾಡೋಕ್ಕಾಗತ್ತೇನ್ರಿ? ದೇವೇಗೌಡ್ರು ಅಂತಲೇ ಮಾತಾಡ್ತಾ ಹೇಳಬೇಕಾಗಿರೋದು. ಸಿದ್ದರಾಮಯ್ಯನವರೇ ಅಂತಲೇ ಹೇಳ್ತಾನೆ ಮಾತಾಡಬೇಕಾಗಿರೋದು. ಸಿದ್ದರಾಮಯ್ಯಗಿಂತ ನಿನ್ನ ವಯಸ್ಸಲ್ಲಿ ದೊಡ್ಡತ್ತಲ್ಲ, ದೇವೇಗೌಡರಿಗಿಂತೇನು ದೊಡ್ಡತ್ತಲ್ಲ. ಅದು ಸಿಂಗ್ಯುಲರ್ ಇದ್ದಂಗೆ. ಅವಾಗ ಏನು ಪತ್ರಿಕೆಗಳಲ್ಲಿ ಬರೀತಿದ್ರು ದೇವೇಗೌಡ, ಸಿದ್ದರಾಮಯ್ಯ ಅಲ್ರಿ, ಅದು ಪತ್ರಿಕೆ ಆಯಿತು. ಆಮೇಲೆ ನೀವು ಮೀಡಿಯಾದಲ್ಲಿರೋಂಥವ್ರು ಹೆಂಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ಅನ್ನೋದ್ರ ಬಗ್ಗೆ ನನಗೆ ಯೋಚನೆ ಮಾಡ್ತಾಯಿದ್ದೇನೆ. ಹಂಗಂತೇಳಿದ್ರೆ ನೀವು ಕೇಳ್ತಿರೋ ಬಿಡ್ತಿರೋ ನನಗೆ ಸಂಬಂಧನಿಲ್ಲ ಬಿಡಿ. ಇದು ಒಂದು ಚರ್ಚೆಗೆ ವಿಷಯವಾದರೆ
ಮತ್ತೊಂದು ವಿಷಯಕ್ಕೆ ಬಂದುಬಿಡೋಣ. ಅದು ಭಾಳ ಚರ್ಚೆ ಮತ್ತು ವಿವಾದಾತ್ಮಕದ್ದು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ಲಿದ್ದಾಗ ಅದು ಕುಟುಂಬ ರಾಜಕಾರಣ, ಅದು ಕುಟುಂಬ ರಾಜಕಾರಣದಿಂದ ಅದು ಹೊರಬರಬೇಕು ದೇಶ ಅಂತ BJPಯ ಮಹಾನ್ ನಾಯಕರುಗಳೆಲ್ಲರೂ ಹೋರಾಟ ಮಾಡಿದರು. ಅಂದರೆ ಕುಟುಂಬ ರಾಜಕಾರಣವನ್ನು ನಾವು ಹೊರತುಪಡಿಸಿ ರಾಜಕಾರಣ ಮಾಡಬೇಕು ಅಂತ ಒಳ್ಳೆಯ ತೀರ್ಮಾನ ಆಯಿತು. ಈಗ ಕಾಂಗ್ರೆಸ್ಸಿಂದ ಹೊರಗಡೆ ತಗೊಂಬಂದ್ರೆ ಈಗ ನೀವೇನು ಮಾಡ್ತಿದ್ದೀರಾ ಕೇಳ್ಬೇಕು ತಾನೇ ನಾವು ನಿಮ್ಮನ್ನು. ಅಂದರೆ BJPಯವರು ಇವತ್ತು ಕುಟುಂಬ ರಾಜಕಾರಣ ಬಿಟ್ಟು ಬೇರೆ ಏನು ಮಾಡ್ತಿದ್ದಾರೆ ಹಂಗಾದ್ರೆ? ಅದಕ್ಕೆ ಉದಾಹರಣೆಗಳಿದ್ದಾವಲ್ಲ. ಯಡಿಯೂರಪ್ಪನವ್ರ ಮಗ ಅಲ್ವೇ? ಅಂದರೆ ನಾವು ಹೌದಲ್ಲ ಅನ್ನೋದಾದರೆ ನೀವು ಮತ್ತೇನು ಅಂದಾಗ ಜನ ನಿಮ್ಮನ್ನು ಪ್ರೀತಿ ಮಾಡಿದ್ರು, ಜನ ಓಟ್ ಹಾಕಿದ್ರು, ಅಧಿಕಾರವನ್ನು 2 ಬಾರಿ ಕೊಟ್ಟರು ಸೆಂಟ್ರಲಲ್ಲಿ. ಈಗ ಯಡಿಯೂರಪ್ಪನ ಮಗ ಅಲ್ಲ, ಕಾಂಗ್ರೆಸ್ಸಿನ ತಪ್ಪಿದಲ್ಲಿ ಬಿಡಿ, ಸಿದ್ದರಾಮಯ್ಯನ ಮಗ. ಇದು ಹೆಂಗೈತೆ ಅಂದರೆ ಕುಟುಂಬ ರಾಜಕಾರಣ ಅನ್ನೋದು ಒಂದು ವ್ಯಾಧಿ ಎಲ್ಲ ಪಕ್ಷಗಳಲ್ಲೂ ಹಮ್ಮಿಕೊಂಡಿದೆ. ಈಗ ನೋಡುವ, ಈಗ ನಮ್ಮ JDS ಅಪ್ಪ, ಮಗ, ಮೊಮ್ಮಗ, ಹೆಂಡತಿ ಎಲ್ಲ ಅವರೇ, ಬೇರೆ ಯಾರಿಲ್ಲ ಆ ಪಕ್ಷದಾಗ. ಈಗ ಒಂದು ಕಾಲದಲ್ಲಿ ದೇವೇಗೌಡರು ಕಟ್ಟಿದಂಥ ಮತ್ತು ರಾಮಕೃಷ್ಣ ಹೆಗಡೆ ಅವರು ಕಟ್ಟಿದಂಥ ಒಂದು ಪಕ್ಷದಲ್ಲಿ ಅವಾಗ ಮಣೆ ಹಾಕಿರಲಿಲ್ಲ ಯಾರಿಗೆ, ಕುಟುಂಬ ರಾಜಕಾರಣಕ್ಕೆ. ಇವತ್ತೇನಾಗಿದೆ ಅಂದರೆ ಪೂರ್ತಿ ಕುಟುಂಬ ರಾಜಕಾರಣ ಬಂದಿರೋದ್ರಿಂದ ಇವತ್ತು ಪಕ್ಷ ಅವನೈತಿ. ಬರೀ ಇದೊಂದೇ ಪಕ್ಷ ಹೇಳ್ತಿಲ್ಲ ನಾನು JDS ಅಲ್ಲ. ನೀವು ಬೇಕಾದರೆ ಬಿಹಾರದಲ್ಲಿ ನೋಡ್ರಿ, ಲಾಲು ಪ್ರಸಾದ್ ಯಾದವ್, ಆಂಧ್ರ ಪ್ರದೇಶ ತಗೊಳ್ರಿ, ಕೊನೆಗೆ ಇದು ನಮ್ಮ ತಮಿಳ್ನಾಡು ತಗೊಳ್ಳೋಣ. ತಮಿಳ್ನಾಡಲ್ಲಿ ಬಿಡ್ರಿ, ಅದು ಒಂದು ಬಂದರೆ ಇನ್ನೊಂದು ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನೊಂದು ಪಕ್ಷ ಬಂದೋಗ್ತದೆ. ಅಂದರೆ ಇದು ಹೆಂಗಿದೆ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವ ಮಟ್ಟಕ್ಕೆ ಇವತ್ತು ರಾಜಕೀಯ ಬಂದೋಗಿದೆ. ಅವರೇ ಮಕ್ಕಳು ಅಧಿಕಾರದಲ್ಲಿರ್ಬೇಕು, ಕಾರ್ಯಕರ್ತರು ಏನು ಮಾಡ್ಬೇಕು? ಹಂಗಾದ್ರೆ ಕಾರ್ಯಕರ್ತರಿಗೆ ಯಾರತ್ತಾದರೂ ಒಂದಿನಾದ್ರೂ ನೀವು ಸಪೋರ್ಟ್ ಮಾಡಿದ್ದೀರ? ನಿಮಗೆ ಮಾತ್ರ ಕಾರ್ಯಕರ್ತರು ಎದ್ದೇಳಿ 4 ಕೋಟಿ ಜನಸಂಖ್ಯೆ, 5 ಕೋಟಿ ಜನಸಂಖ್ಯೆ ಎದ್ದೇಳಿ ಇವತ್ತು ಖಂಡಿಸಿ ಅಂತ ಹೇಳ್ತೀರಲ್ಲ ನೀವು. ಅಂದರೆ ನಮ್ಮ ಯಾರಿಗೂ ಪ್ರಶ್ನೆ ಅಲ್ಲ, ನಾನು ಹೇಳ್ತಿರೋದೆಲ್ಲ ಈ BJP, ಕಾಂಗ್ರೆಸ್ಸು, JDS ಎಲ್ಲ ಪಕ್ಷದವ್ರಿಗೂ ಕೇಳ್ತಾಯಿದ್ದೀನಿ ನಾನು. ಕಾರ್ಯಕರ್ತರು ಹಂಗಾದ್ರೆ ನಿಮ್ಗೆ ಏನು ಮಾಡ್ಬೇಕಂದ್ರೆ, ಕಾರ್ಯಕರ್ತರು ಅಂತ ಹೇಳಿದ್ರೆ ಅಂಗರಲ್ಲಿ ಜೀತದ ಹಗರಣ ಕೇಳಿದ್ರೆ ತಾನೇ ನೀವು ಒಂದ್ಸತಿ, ಅವೆಲ್ಲ ದೊಡ್ಡ ಇಶ್ಯೂ ಆಯ್ತಲ್ಲ. ಅಂಗರಲ್ಲಿ ಜೀತದ ಹಗರಣ ಥರನೇ ಇದರಷ್ಟೇ ಕಾರ್ಯಕರ್ತರು. ನಿಮಗೆ ಕಾರ್ಯಕರ್ತರು ನಿಮ್ಮ ಪಾದವನ್ನು ಮುಟ್ಟಿ ಕೆಲಸ ಮಾಡೋದು ಬೇಕೇ ವಿನಃ ಅವ್ರನ್ನ ಬೆಳೆಸ್ಬೇಕನ್ನುವ ಯಾವುದೇ ಇಲ್ಲ. ಅಂದರೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ತಿರೋದು ಒಂದು ಏನಂತ ಹೇಳಿದ್ರೆ, ಈ ಕುಟುಂಬ ರಾಜಕಾರಣ ಅನ್ನುವುದು ಈ ದೇಶಕ್ಕೆ ಅಂಟಿದ ಒಂದು ದೊಡ್ಡ ವ್ಯಾಧಿ. ಅದೊಂಥರ ಕ್ಯಾನ್ಸರ್ ಕಾಯಿಲೆ ಆಗೋಗೈತಿ ಇವತ್ತು. ಅದು ಯಾರೇ ಪಕ್ಷ ಆಗಿರ್ಬೋದು. ಹಂಗೇನೆ ಪತ್ರಕರ್ತರಲ್ಲಿ ನಮ್ಮ ರಂಗಣ್ಣಂಥ ಪತ್ರಕರ್ತರು ಭಾಳ ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಈಗ. ಅದು ಸುಮಾರು ಚಾನಲ್ಗಳಲ್ಲಿ ನೋಡ್ಬೇಕು ನೀವು. ಈಗಾಗಲೇ ಏನು ಮೈ ಮೇಲೆ ಬಂದಂತಲೇ ಏನೋ ದೊಡ್ಡ ಗನಂಧಾರಿ ಕೆಲಸ ಮಾಡಿದ್ದೀವಿ ಅಂತೇಳಿ ಅವ್ರು ಯಾರು ಇನ್ನೊಂದು ಯಾವುದೋ ಚಾನಲ್ನವ್ರು ಹೇಳ್ತಾಯಿದ್ರು, ಇದೇ ಕಸುಬುದಾರರೇ ಕಣ್ರಿ ಇವರೆಲ್ಲ ಅಂತ. ಅಂದರೆ ನಿಮಗೆ ನಾನು ನನ್ನ ಪ್ರಶ್ನೆ ಇಷ್ಟೇ, ಒಂದು ಕುಟುಂಬ ರಾಜಕಾರಣದಿಂದ ಹೊರತುಪಡಿಸಬೇಕು ರಾಜಕಾರಣ ಅಂತ ಹೇಳಿದ್ರೆ ಇಡೀ ಎಲ್ಲ ಪಕ್ಷಗಳ ಕುಟುಂಬ ರಾಜಕಾರಣವನ್ನು ತ್ಯಜಿಸಬೇಕು. ಪತ್ರಕರ್ತರಾಗಿದ್ದಂಥವ್ರು ನಾವು ಸ್ವಚ್ಛವಾಗಿರ್ತೀವಿ, ನಾವು ಯಾವ ಪಕ್ಷದ ಪರವಾಗಿ ಇಲ್ಲ ಅನ್ನೋದಾದ್ರೆ ಅದನ್ನು ಕ್ಲಿಯರ್ ಕಟ್ ಮಾಡಬೇಕು. ಅದು ಹಂಗೆ ಆಗಲ್ಲ ಬಿಡಿ. ಈಗ ಎಲ್ಲ ಪಕ್ಷದವರಿಗೂ ಒಂದೊಂದು ಪತ್ರಿಕೆಗಳು, ಒಂದೊಂದು ಚಾನಲ್ಗಳು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ಸಜ್ಜರಾಗಿ. ಸರ್ ನೀವು ಕೊಡೋ ಭಿಕ್ಷೆಗೆ ಇಟ್ಕೊಂಡು ನಾವು ಹೆಂಗಾದ್ರೂ ಭಾಷಣ ಮಾಡ್ಕೊಂಡಿರ್ತೀವಿ ಸರ್ ಅಂತೇಳಿ. ಅದಕ್ಕೇನು ರಂಗಣ ಏನು ಹೊರತಾಗಿಲ್ಲ ಇವತ್ತು, ಆಯಿತಾ? ಅಂದರೆ ನಾನು ಕೇಳ್ತಿರೋದೇನಂತ ಹೇಳಿದ್ರೆ, ಒಂದು ಕಡೆಗೆ ಯುಟಿಕಾದರ್ ಬಗ್ಗೆ ಅವರು ಅದೇನೋ ಪಕ್ಷ BJP ಅವ್ರನ್ನ ಗಲಾಟೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ 6 ತಿಂಗಳ ತನಕ ಸಸ್ಪೆಂಡ್ ಮಾಡಿದ ಬಗ್ಗೆನೇ ನೀವು ಕೂಗಾಡಿ ಅರಚಾಡಿ ಭಾಷಣ ಬಿಗಿ ಅಂತ ಮಹಾನ್ ಪತ್ರಕರ್ತರೆ. ಹಾಗೆಯೇ ಕುಟುಂಬ ರಾಜಕಾರಣದ ಬಗ್ಗೆ ನಾವು ಬಿಟ್ಟು ನಾವು ಹೊರತುಪಡಿಸಿ ಹೊಸ ರಾಜಕಾರಣನ ಕಟ್ಟಬೇಕಂತ ಹೇಳಿದಂಥ ನಮ್ಮ BJP ಅವರಿಗೆ, ಹಾಗೆಯೇ ಪ್ರಾದೇಶಿಕ ಪಕ್ಷದಿಂದ ಇಡೀ ದೇಶವೇ, ಇಡೀ ಪ್ರಾದೇಶಿಕ ಪಕ್ಷದಿಂದ ಇಡೀ ರಾಜ್ಯ ಉದ್ಧಾರ ಆಗುತ್ತಂತ ಹೇಳಿದಂಥ ನಮ್ಮ ಮಹಾನ್
ದೇವೇಗೌಡರ ಅಂಡ್ ಫ್ಯಾಮಿಲಿಯವರಿಗೆ. ಹಂಗಂತೇಳಿದರೆ ನನಗೇನು ಲಾಸ್ ಇಲ್ಲ ಬಿಡಿ, ನಾನೇನು ನನ್ನ ಪಾಡಿ ನಾನು ಮಾತಾಡ್ತೀನಿ, ನನ್ನ ಪಾಡಿ ನಾನು ಹೋಗ್ತೀನಿ. ಆದರೆ ಒಂದು ಏನಂತ ಹೇಳಿದ್ರೆ ನಮ್ಮ ದೇಶದ ರಾಜಕೀಯ ಎಲ್ಲಿ ಹೋಗ್ತಾ ಇದೆ ಅಂತ. ಅಂದರೆ ಯಾವ ಪಕ್ಷದವ್ರಿಗೂ ಯಾವ ರಾಜಕಾರಣಿಗೂ ಆತ್ಮವಿಶ್ವಾಸ, ಆತ್ಮವನ್ನು ಪ್ರಶ್ನೆ ಮಾಡ್ತಾಯಿದ್ರಿ ನೋಡೋಣ. ಆತ್ಮವಿಮರ್ಶೆ ಮಾಡುವಷ್ಟಕ್ಕೆ ಇದೇ ಇಲ್ದಂಗೆ ಆಗುತ್ತೆ. ಆತ್ಮವಿಮರ್ಶೆ ಮಾಡ್ಕೊಳ್ಳದಿದ್ದಂಥ ಪಕ್ಷಗಳೆಲ್ಲವೂ ಮಣ್ಣು ಗುಡಿಸೋಗಿದ್ದಾವೆ, ಮಣ್ಣು ಗುಡ್ಡಿದ್ದಾರೆ ರಾಜಕಾರಣಿಗಳು ಸಮೇತ. ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ನಾನು ಮಾಡ್ತಿರೋ ತಪ್ಪ ಸರಿನಂತ. ನೀವು ಕೇಳಿದೆ ಬಿಡಿ ಸರ್, ನೀವು ಭಾಷಣ ಮಾಡೋಕ್ಕೇನು ಭಯಂಕರ ಮಾತಾಡ್ತೀರಾ, ಆದರೆ ನಾವು ದುಡ್ಡು ಕೊಟ್ಟು ರಾಜಕಾರಣ ಮಾಡಿರ್ತೀವಿ, ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಿಮಗೇನು ಗೊತ್ತು ಅಂತ. ಅದು ನನಗೂ ಗೊತ್ತಿದೆ. ನೀವು ಎಷ್ಟು ಖರ್ಚು ಮಾಡಿರ್ತೀರೋ, ಒಬ್ಬ MLA ಆಗ್ಬೇಕಂದ್ರೆ ಎಷ್ಟು ಕೋಟಿ ಖರ್ಚಾಗುತ್ತೆ, ಒಬ್ಬ ಜಿಲ್ಲಾ ಪಂಚಾಯತಿ ಆಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ, ಒಬ್ಬ ತಾಲೂಕ್ ಪಂಚಾಯತಿ ಆಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ನಮ್ಗೆ ಗೊತ್ತೈತೆ. ಅವನು ಏನು ಗೊತ್ತಿಲ್ಲ ಅಂತಲ್ಲ, ಅದು ಅಟ್ಲೀಸ್ಟ್ ಕಡೆ ಪಕ್ಷ ನಿಮಗೆ ಒಂದು ಆತ್ಮವಿಮರ್ಶೆ ಅನ್ನೋದೊಂದು ಇರಬೇಕು ಅನ್ನೋದು ನನ್ನ ಒಂದು ಸಣ್ಣ ಕಳಕಳೆ ಮನವಿ ಸರ್, ಅಷ್ಟೇ. ಯಾರಿಗೇನು ನಾನೇನು ಬೈಯೋದು ಆಗಲಿ ಇನ್ನೊಂದಾಗಲಿ ಏನೂ ಅಲ್ಲ. ಹಾಗೆಯೇ ಇನ್ನೊಂದು ಯಾರೋ ಹೇಳ್ತಾ ಇದ್ದು ಇದೇ ಪ್ರಶ್ನೆಗಳನ್ನು ಚರ್ಚೆ ನಡೀತಾ ಇತ್ತು. ಈ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಮಟ್ಟಕ್ಕೆ ಅವ್ರು ಯಾರೂ ಇಲ್ಲ ಅಂತ ಹೇಳಿದರು. ಯಾವ ಮನುಷ್ಯ ಆತ್ಮವಿಮರ್ಶೆ ಮಾಡ್ಕೊಳ್ತಾನೆ, ಯಾವ ಪಕ್ಷ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತೆ, ಆ ಪಕ್ಷ ಒಂದಷ್ಟು ದಿನ ಬದುಕುತ್ತೆ ಅಂತ. ಈಗ ಭಾಳ ಸಿಂಪಲಾಗಿ ಹೇಳ್ಬಿಡೋಣ. ಈಗ BJP ಪಕ್ಷಕ್ಕೆ ಅಂತ ಹೇಳಿದ್ರೆ ಹೋಗಿರೋರೆಲ್ಲ ವಲಸೆ ಹೋಗಿರೋರೆ ಭಾಳ ಜನ. BJPಯ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ನಾವು ಅವಾಗ ಅಂತಿದ್ವಿ. ಅವತ್ತಿನ ಕಾಲಕ್ಕೆ ಏನು BJP ಪಕ್ಷದವರು ಅಂತ ಹೇಳಿದ್ರೆ ಅವರು ಭಾಳ ಶಿಸ್ತುಬದ್ಧ ರಾಜಕಾರಣಿಗಳಿರ್ತಾರೆ, ಶಿಸ್ತುಬದ್ಧ ಒಂದು ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅಂತ. ಈ ಕೊನೆಗೆ ಯಾವ ಮಟ್ಟಕ್ಕೆ ಬಂದೋಗಿದ್ದಾರೆ ನೋಡ್ರಿ. ಅವರು ಯಾರು ಬೇಕಾದ್ರೆ ಇವತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇದ್ದಂಥ ವಲಸೆ ಹೋಗಿರೋರೆ ಭಾಳ ಜನ ಅಲ್ಲಿ. ಕಾಂಗ್ರೆಸ್ಸಿಂದ ಹೋಗಿದ್ದಾರೆ, JDSಯಿಂದ ಹೋಗಿದ್ದಾರೆ, ಬೇರೆ ಬೇರೆ ಪಕ್ಷದಿಂದ ಹೋಗಿರೋರೆ ಇವರೊಂದು ಅಂಗಡಿ ಕಟ್ಕೊಂಡಿರೋದು. ಅಂದರೆ BJPನ ಸ್ವಂತ ನೆಲದ ಮೇಲೆ, ಸ್ವಂತ ಬಲದ ಮೇಲೆ ಬಂದಿದ್ದರೆ ಅದಕ್ಕೆ ಆದಂಥ ಒಂದು ಬೇರೆ ಥರದ್ದಿರುತ್ತೆ. ಈಗ ಯಾವುದೋ ಬಲ ಇಲ್ಲ, ಏನಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಈ ಒಂದು ವಾರದಲ್ಲಿ ನಡೆದಿರ್ಬೋದಂಥ ಯುಟಿಕಾದರದಾಗಿರ್ಬೋದು, ಈ ಆತ್ಮವಿಮರ್ಶೆದಾಗಿರ್ಬೋದು, ಅಥವಾ ಈ ರಾಜಕಾರಣಿಗಳ ಬಗ್ಗೆ ಆಗಿರ್ಬೋದು. ಎನಿಹೋ ಯಾವುದೇ ಆಗಲಿ, ಈ 2025 ಹೊಸ ವರ್ಷ, ನಾನು ಯಾಕೆ ಈ ಹೊಸ ವರ್ಷ ಅಂತ ಕರಿತೀನಿ ಅಂತ ಹೇಳಿದ್ರೆ, ಉಗಾದಿ ನಮ್ಮೆಲ್ಲರಿಗೂ ಹೊಸ ವರ್ಷ ಇದ್ದಂಗೆ. ಯಾಕಂದರೆ ನಮ್ಮದು ಹೊಸ ವರ್ಷ ಅಂದರೆ ಹೊಸ ಹಣ್ಣು, ಹೊಸ ಬೇವಿನೆಲೆ, ಹೊಸ ಎಲ್ಲ ಹೊಸದು, ಚಿಗುರು ಮಾವು ಎಲ್ಲವೂ ಹೊಸದಾಗಿರುತ್ತದೆ. ಹಾಗಾಗಿ ಮುಂದಿನ ಸಲ ವರ್ಷದಲ್ಲಿ ಒಳ್ಳೆಯ ಬೆಳೆ ಬಂದು ನಮ್ಮೆಲ್ಲ ರೈತರು, ನಮ್ಮ ಕೃಷಿ ಕಾರ್ಮಿಕರು ಸದ್ಯಕ್ಕೆ ಸಹಜವಾಗಿಯೇ ನಮ್ಮ ರಾಜಕಾರಣಿಗಳು ಒಳ್ಳೆಯರಾದರೆ ಭಾಳ ನಮ್ಮ ರಾಜ್ಯ ಸುಭಿಕ್ಷವಾಗಿತ್ತಂತ ಹೇಳ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶರಣಾರ್ಥಿ.